ಸಂಕರ್ಷ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ವೇ ಟು ನ್ಯೂಸ್. ಫೈನಾನ್ಸ್ ಪ್ರಾಡಕ್ಟ್ ಸೆಕ್ಷನ್ನಲ್ಲಿ ಯು ಆರ್ ದಿ ಯಂಗೆಸ್ಟ್ ಫೌಂಡರ್ ಅಂತ ಹೇಳ್ಬೋದಾ? ಮೇ ಬಿ ಮೋಸ್ಟ್ ಲೈಕ್ಲಿ ಎಸ್. ಓಕೆ ಓಕೆ. ಬಟ್ ದೇರ್ ಆರ್ ಐ ಥಿಂಕ್ ತುಂಬಾ ಯಂಗ್ ಪೀಪಲ್ ಜಾಯ್ನ್ ಆಗ್ತಿದ್ದಾರೆ. ನಿಮ್ಗಿಂತ ಯಂಗರ್ ಇದ್ದಾರಾ ಈಗ ಮಾಡ್ತಿರೋರಲ್ಲಿ? ಓಕೆ. ಇವನ್ ನಮ್ಮ ಟೀಮಲ್ಲಿ ಕೂಡ ಇವನ್ ಔಟ್ಸೈಡ್ ಇನ್ನು ಯಂಗ್ ಪೀಪಲ್, ಇನ್ಫ್ಯಾಕ್ಟ್ 18-16 ಇಯರ್ಸ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಓಕೆ. ಹೂ ಆರ್ ಆಕ್ಚುಲಿ ಜಾಯ್ನಿಂಗ್ ದಿಸ್ ಸ್ಪೇಸ್. ವೆರಿ ಎಕ್ಸೈಟೆಡ್. ಓಕೆ, ಡನ್. ಸೊ ನಿಮ್ಮ ಹತ್ರ ಇವತ್ತು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 10 ಮೆಂಬರ್ಸ್ನ ರ್ಯಾಂಡಮ್ ಆಗಿ ನಾನು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ ಕೇಳಿದ್ರೆ, ಫ್ರಮ್ ಫಾದರ್ ಫಿಗರ್ ಇಂದ ಯಂಗರ್ ಪೀಪಲ್ ವರೆಗೂ ಮೋಸ್ಟ್ ಆಫ್ ದೆಮ್ ಸೇ ನೋ, ಬೇಡ ಅಂತ ಹೇಳಿ. ಆ ಟಬು ಇನ್ನು ಯಾಕೆ ಈ ಜನರಲ್ ಇದೆ? ಎಸ್, ದಟ್ ಸೋ ಮಚ್ ಲೈಕ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಎಲ್ಲರಿಗೂ ಒಂದು ನೆಗೆಟಿವ್ ಸ್ಟೋರಿ ಅನ್ನೋದು ಇರುತ್ತೆ ಡೆಫಿನೆಟ್ಲಿ. ಅಂದರೆ ನಾವು ಇಟ್ಟಿದ್ದೀವಿ, ಹಣ ಹೋಗಿದೆ, ಇಲ್ಲ ಅಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹಾಗಾಗಿದೆ, ಗೊತ್ತಾ ನಿಮಗೆ, ಗ್ಯಾಮ್ಲಿಂಗ್ ಮಾಡಬೇಡಿ ಸ್ಟಾಕ್ಸಲ್ಲಿ ಅನ್ನೋ ಥರ ಆ ಪರ್ಸೆಪ್ಷನ್ ಅನ್ನೋದು ಬಿಲ್ಡ್ ಆಗೋಗಿದೆ. ಆ್ಯಂಡ್ ಇದು ಸ್ಮಾಲೆಸ್ಟ್ ಸೆಕ್ಷನ್ ಅನ್ಬೋದು ಆಫ್ ಸೆಗ್ಮೆಂಟ್ ಆಫ್ ದಿ ಪಾಪ್ಯುಲೇಷನ್. ಈವನ್ ಬಿಗ್ಗರ್ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ಏನಂದರೆ ಅಸಲು ಸ್ಟಾಕ್ ಮಾರ್ಕೆಟ್ ಅಂದರೆ ಏನೋ ಕೂಡ ಸರಿಯಾಗಿ ಗೊತ್ತಿಲ್ಲ. ಮೇ ಬಿ ಓನ್ಲಿ ರಿಚ್ ಪೀಪಲ್ ಇಡಬೇಕೇನೋ ಹಣ ನಮ್ಮಲ್ಲಿ ಅನ್ನೋದು ಪರ್ಸೆಪ್ಷನ್ ತುಂಬ ಇದೆ. ಸೊ ಇಟ್ಸ್ ಮ್ಯಾಟರ್ ಆಫ್ ಟೈಮ್. ಅಂದರೆ ಇವಾಗ ನಮ್ಮ ಎಮರ್ಜಿಂಗ್ ಎಕಾನಮಿ, ಡೆವಲಪ್ಡ್ ಎಕಾನಮಿ ನೋಡಿದರೆ ಅಡಾಪ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಲೈಕ್ ಸ್ಟಾಕ್ ಮಾರ್ಕೆಟ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ಇಂಡಿಯಾ ಆಲ್ಸೋ ಅಡಾಪ್ಟ್ಸ್. ಆ್ಯಂಡ್ ಇವನ್ ಡ್ಯೂರಿಂಗ್ ಕೋವಿಡ್ ನಾವು ನೋಡಿದ್ವಿ ಅಡಾಪ್ಷನ್ ರೇಟ್ಸ್ ಆರ್ ಗೆಟಿಂಗ್ ಫಾರ್ ಹೈಯರ್. ಸೊ ಡೆಫಿನೆಟ್ಲಿ ವಿ ಡೋಂಟ್ ರಿಸರ್ಚ್ ಆರ್ ಡೋಂಟ್ ರೀಡ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್ ಅಲ್ವಾ. ರಿಸರ್ಚ್ ಮಾಡಿಲ್ಲ ಅಂದರೆ ಯಾವುದಾದ್ರೂ ಗ್ಯಾಂಬ್ಲಿಂಗ್ಗೆ. ಸೊ ಆ ಪರ್ಸೆಪ್ಷನ್ ಅನ್ನೋದು ಇಟ್ ಈಸ್ ಪಾರ್ಷಿಯಲಿ ಟ್ರೂ, ಪಾರ್ಷಿಯಲಿ ರಾಂಗ್. ಇಟ್ ಈಸ್ ಎ ಗ್ಯಾಂಬಲ್ ಇಫ್ ಯು ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್. ಇಫ್ ಯು ಆರ್ ಡೂಯಿಂಗ್ your research and doing or relying on somebody else's results, then it is not a gamble, it's an investment. ಸೊ ಅದರ ಮಧ್ಯದಲ್ಲೇ ಒಂದು ಥಿನ್ ಲೈನ್ ಇದೆ. ಅದು either ಎಕ್ಸ್ಪೀರಿಯನ್ಸ್ ಮಾಡಿದರೆ ಅರ್ಥ ಆಗುತ್ತೆ, ಇಲ್ಲ ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದವರ ಒಪಿನಿಯನ್ ಕೇಳಿದರೆ ಚೆನ್ನಾಗಿರುತ್ತೆ. ಪೀಪಲ್ ಹ್ಯಾವ್ ಹ್ಯಾವ್ ಡನ್ ಇಟ್ ವಿದೌಟ್ ನೋಯಿಂಗ್, ಸೊ ಅಫ್ಕೋರ್ಸ್ ಅವರಿಗೆ ನೆಗೆಟಿವ್ ಪರ್ಸೆಪ್ಷನ್ ಇರುತ್ತೆ. ಬಟ್ ದ ಬೆಸ್ಟ್ ವೇ ಐ ವುಡ್ ಸಜೆಸ್ಟ್ ಈವನ್ ಫಾರ್ ಅಂಥ ಇನ್ವೆಸ್ಟರ್ಸ್, ಈವನ್ ಬೇರೆ ಅವರು ನೆವರ್ ಡನ್ ಇಟ್, ಸ್ಟಾರ್ಟಿಂಗ್ ಔಟ್ ಮಾಡ್ತಿದಾರಲ್ವಾ, ಸ್ಟಾರ್ಟ್ ವಿತ್ ಅ ಸ್ಮಾಲ್ ಅಮೌಂಟ್, ಡೂ ಯೋರ್ ಎಕ್ಸ್ಪೆರಿಮೆಂಟ್. either ನೀವು ರಿಸರ್ಚ್ ಮಾಡಿ ಅಲ್ವಾ ರಿಸರ್ಚ್ ಗೊತ್ತಿರೋರ ಹತ್ರ ಹೋಗಿ. ಓಕೆ ಅಂಡರ್ಸ್ಟುಡ್. ಇದರಲ್ಲಿ 2 ಆಪ್ಷನ್ಸ್ ಇದಾವೆ. ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅನ್ಸಿದ್ರೆ ಯಾರಾದರೂ ಇಂಡಿವಿಜುವಲ್ ಹತ್ರ ಹೋಗಿ ಕಲಿಬಹುದು, ಆರ್ ಲೈಕ್ ಸಾವರ್ಟ್ ನಂತಹ ಪ್ಲಾಟ್ಫಾರ್ಮ್ಗೆ ಹೋಗಿ ಆಕ್ಚುಲಿ ಮಾಡಬಹುದು. ಸಾವರ್ಟ್ ಆಕ್ಚುಲಿ ಏನು ಮಾಡುತ್ತೆ, ವಾಟ್ ಡಸ್ ಇಟ್ ಡೂ? ಸಾವರ್ಟ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಅಂದರೆ ದೇರ್ ಆರ್ ವೆರಿ ಆಫನ್, ಅಂದರೆ ನಮ್ಮನ್ನು ಬ್ರೋಕರ್ ಅಂದ್ಕೊಂಡು ಕನ್ಫ್ಯೂಸ್ ಮಾಡಿಬಿಡ್ತಾರೆ. So I will clarify that concept also. So brokers are the investment intermediaries or platforms which enable transactions. ಅಂದರೆ ಬೈ ಮಾಡೋದು, ಸೆಂಡ್ ಮಾಡೋದು ಒಂದು ಸ್ಟಾಕಿಗೆ. ನೀವು ಹೇಗೆ ಬ್ಯಾಂಕ್ ಅಕೌಂಟಲ್ಲಿ ನೀವು ಮನಿ ಮ್ಯಾನೇಜ್ ಮಾಡೋಕ್ಕೆ ಬೇಕು, ಹಾಗೆ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಸ್ಟಾಕಿಗೆ ಬೇಕು. ಆ ಪ್ಲಾಟ್ಫಾರ್ಮ್ ಇಂಟರ್ಫೇಸ್ ಆ್ಯಂಡ್ ಅಕೌಂಟ್ನ ಪ್ರೊವೈಡ್ ಮಾಡುವವರನ್ನು ಬ್ರೋಕರ್ ಅಂತೀವಿ. ಸೊ ನಾವು ಅದರ ಮೇಲೆ ಒಂದು ಲೇಯರ್ ಆಫ್ ಇಂಟರ್ಮೀಡಿಯರಿ ಆರ್ ಸೊಲ್ಯೂಷನ್. ಏನಂದರೆ ಇವಾಗ ನಿಮಗೆ ಹೇಗೆ ಇನ್ವೆಸ್ಟ್ ಮಾಡಬೇಕಂತ ಗೊತ್ತು, ಬೈ ಸೆಲ್ ಆರ್ ನೀವು ಕಲಿಯಬಹುದು. ಆದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಆ ರಿಸರ್ಚ್ ಅನ್ನೋದು ನಾವು ಮಾತಾಡೋಣ. ಸೊ ದಟ್ ಈಸ್ ವಾಟ್ ವಿ ಡೂ. ಆ ರಿಸರ್ಚ್ ಅನ್ನೋದನ್ನು ಮಾಡಿ ನಾವು ಅಡ್ವೈಸ್ ಅನ್ನೋದು ಕೊಡ್ತೀವಿ. ಸ್ಟಾಕ್, ಮ್ಯೂಚುವಲ್ ಫಂಡ್ಸ್, ಬಾಂಡ್ಸ್, ಗೋಲ್ಡ್ ಅಂತದ್ರಲ್ಲಿ. ಆ್ಯಂಡ್ ಲೈಕ್ ಬ್ಯೂಟಿಫುಲ್ ಥಿಂಗ್ ದಟ್ ವಿ ಸೆಟ್, ಎಲ್ಲರೂ ಸಾವರ್ತರ ಅಡ್ವೈಸರ್ ಹತ್ರ ಬರಬೇಕನ್ನೋದು ನಾಟ್ ಫಾರ್ 100% ಆಫ್ ದಿ ಆಡಿಯನ್ಸ್. ಎಷ್ಟೋ ಜನ ಅವರ ಓನ್ ಪರ್ಸನಲ್ ರಿಸರ್ಚ್ ಅನ್ನೋದು ಮಾಡ್ಕೊಳ್ತಾರೆ, ಆದರೆ ಎಷ್ಟೋ ಜನ ಮಾಡ್ಕೊಳ್ಳಲ್ಲ. ಏನಕ್ಕೆ? ಟೈಮ್ ಇರಲ್ಲ. ಇಫ್ ನಾಟ್ ದೇ ಸಬ್ಜೆಕ್ಟ್, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಈಗ ನಾವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದಾಗ ದೇರ್ ಆರ್ 2 ಆಪ್ಷನ್ಸ್. ಒಂದು, ನಾವು ರಿಲೈ ಆನ್ ಬ್ರೋಕರ್ಸ್ ಆರ್ ಪೀಪಲ್ ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದಟ್ ಅಂಡ್ ದೆನ್ ವಿ ಬೈ ಫ್ರಮ್ ದೆಮ್. ಆರ್ ಸೆಕೆಂಡ್, ನಾವೇ ರಿಸರ್ಚ್ ಮಾಡಿಕೊಂಡು ನಾವೇ ಗೂಗಲಲ್ಲಿ ನೋಡಿ ನಾವು ಕೂಡ ಹೋಗಬಹುದು. ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ಸೊ ದೇರ್ ಆರ್ ಆಲ್ವೇಸ್ ಅಪ್ಲಿಕಬಲ್ ಈವನ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ತುಂಬ ಜನ ಏನು ಕನ್ಫ್ಯೂಸ್ ಆಗ್ತಾರೆ ಅಂದರೆ, ಓಕೆ ನಾನು ಅಡ್ವೈಸರ್ ಹತ್ರ ಹೋದರೆ ನನಗೆ ಗ್ಯಾರಂಟಿ ಆಫ್ ರಿಟರ್ನ್ ಇರುತ್ತೆ, ಸೊ ನೀವು ಇದ್ದೀರಿ ಅಂದರೆ ಓಕೆ ನನಗೆ ಇಷ್ಟು % ನನಗೆ ಕೊಡ್ತೀರಿ ಅಂತ. ಸಾವರ್ತಲ್ಲ, ಅದು ಯಾರು ಮಾಡಿದ್ರೂ ನಂಬೇಡಿ. Because we are only trying to do the best research. We use technology, we use AI technology, and we have built algorithms that help create out performance. Our track record is also something that we have created over last 2-3 years. But does it mean next 10 years is it going to be the same advisor? No. So we have to choose the right advisor, just like you choose the right doctor. Right. That's it. Right. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನೋದು ಜನರಲಿ ಇದರಲ್ಲಿ ಮೆಜಾರಿಟಿ ರೋಲ್ ಪ್ಲೇ ಮಾಡುತ್ತೆ ಅಲ್ವಾ? ಅದು ಅಲ್ಲದೆ ಸಾವರ್ಟ್ ಬೇಸಿಕಲಿ ಹೌ ಡು ಯು ರೆಕಮೆಂಡೆಡ್, ಅಂದ್ರೆ ನೀವು ಹೇಗೆ ರೆಕಮೆಂಡ್ ಮಾಡ್ತೀರಾ? ಯಾರಾದ್ರೂ ಬಂದು ನನ್ನ ಹತ್ರ ಒಂದು 20,000 ಇದೆ ನಾನು ಇಡಬೇಕು ಅಂದ್ರೆ ಹೇಗೆ ಮಾಡ್ತೀರಾ ಅದನ್ನ? ಶೂರ್. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ 2 ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಪ್ಲೇಯರ್ಸ್ ಇದ್ದಾರೆ. ಅಂದರೆ ವೆರಿ ಬ್ರಾಡ್ಲಿ, ಇಟ್ಸ್ ನಾಟ್ ಲೈಕ್ ಯೂನಿವರ್ಸಲ್ ಟರ್ಮ್ಸ್ ಏನಲ್ಲ. ಒಂದು ಟ್ರೇಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಟ್ರೇಡರ್ಸ್ ಲುಕ್ ಅಟ್ ದಿ ಶಾರ್ಟ್ ಟರ್ಮ್ ಆಸ್ಪೆಕ್ಟ್ ಆಫ್ ದಿ ಮಾರ್ಕೆಟ್. ನಾವು ಅದರಲ್ಲಿ ನಾಟ್ ವೆರಿ ಇನ್ವಾಲ್ವ್ಡ್. ವಿ ಬಿಲೀವ್ ಇನ್ ದಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಿಲಾಸಫಿ. ಅಂದರೆ ಒಂದು ಬಿಸ್ನೆಸ್ಗೆ ಟೈಮ್ ಕೊಡಬೇಕು ಗ್ರೋ ಆಗೋಕ್ಕೆ. ಆ್ಯಂಡ್ ವಿ ವಾಂಟ್ ಟು ಬಿ ಲೈಕ್ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಫ್ ದಿ ಬಿಸ್ನೆಸ್ ಮೈಂಡ್ ಸೆಟ್. ಸೊ ಅದಕ್ಕೋಸ್ಕರ ವಿ ಬಿಲ್ಟ್ ಅನ್ AI ಆಲ್ಗರಿದಮ್ ಕಾಲ್ಡ್ ವ್ಯಾಂಟೇಜ್ ಬೇಸಿಕಲ್ ಆಗಿ.
ಸೊ ವ್ಯಾಂಟೇಜ್ ಅನ್ನೋದು ದೆರ್ ಆರ್ 3 ಪರ್ಟಿಕ್ಯುಲರ್ ಕೋರ್ ಇಂಜಿನ್ಸ್ ಥರ, ಕ್ವಾಂಟ್, ಐರಿಸ್ ಆ್ಯಂಡ್ ಸಿನಾಪ್ಸ್. ಸೊ ಕ್ವಾಂಟ್ ಏನು ಕ್ವಾಂಟಿಟೇಟಿವ್ ಡೇಟಾನ ಅನಲೈಸ್ ಮಾಡುತ್ತೆ. ಐರಿಸ್ ಏನು ಕ್ವಾಲಿಟೇಟಿವ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಸಬ್ಜೆಕ್ಟಿವ್ ಡೇಟಾ, ಅಂದರೆ ಎಥಿಕ್ಸ್, ಸಸ್ಟೈನಬಿಲಿಟಿ, ಕಾರ್ಪೊರೇಟ್ ಗವರ್ನೆನ್ಸ್, ಒಂದು ಕಂಪನಿದು ಹೇಗಿದೆ ಅಂತ. ಆ್ಯಂಡ್ ಸಿನಾಪ್ಸ್ ವಿಚ್ ಆರ್ ಕಸ್ಟಮೈಸೇಷನ್, ಅಂದರೆ ಏನು ತುಂಬ ಬಳಸ್ತೀವಿ. ಬಟ್ ಕಸ್ಟಮೈಸೇಷನ್ ಅಂದರೆ ಈಗ ನಾರ್ಮಲ್ ಆಗಿ ಕ್ಲೈಂಟ್ ಗೋಸ್ ಟು ಆ್ಯನ್ ಅಡ್ವೈಸರ್, ಅವ್ರ ಹತ್ರ 10 to 15 ಸ್ಟಾಕ್ಸ್ ಇರ್ತವೆ. ಆ ಸ್ಟಾಕ್ಸೇ ಎಲ್ರಿಗೂ ಹಂಚ್ತಿರ್ತಾರೆ, ಲೈಕ್ ಎ ಸಬ್ಸ್ಕ್ರಿಪ್ಷನ್ ನ್ಯೂಸ್ ಥರ ಎಲ್ರಿಗೂ ಕೊಟ್ಬಿಡ್ತಾರೆ. ಬಟ್ ಆ ಕ್ಲೈಂಟ್ಗೆ ರಿಸ್ಕ್ ಅಪ್ಡೇಟ್ ಇದೆಯಾ, ಅವ್ರ ಟೈಮ್ ರೈಸರ್ ಏನು, ಅವರ ಗೋಲ್ಸ್ ಏನು, ಅವರ ರಿಸ್ಕ್ ಪ್ರೊಫೈಲ್ ಏನು, ಅದರ ಪ್ರಕಾರ ಒಂದು ಟೈಲರ್ ಮೇಡ್ ಪ್ರೊಫೈಲ್ ಮಾಡೋದು ಅನ್ನೋದು ಈ ಆಲ್ಗರಿದಮ್ ಪಾಸಿಬಲ್ ಮಾಡುತ್ತೆ. ಬಿಕಾಸ್ ವಿ ಕಾಂಟ್ ಕೈಂಡ್ ಆಫ್ ಹ್ಯಾವ್ ಎ ಮ್ಯಾನ್ಯುಯಲ್ ಇಂಟರ್ವೆನ್ಷನ್. ವೈ? ಬಿಕಾಸ್ ವೆನ್ ದೇರ್ ಆರ್ ಸೇ 10,000 ಕ್ಲೈಂಟ್ಸ್ ಬಂದಿದ್ದಾರೆ ಅನ್ಕೊಳ್ಳಿ, 10,000 ಪೀಪಲ್ ಹತ್ರ ಒಂದೇ ಸಲ ನಮ್ಮ ಟೀಮ್ ಕೂತ್ಕೊಂಡು ಈಚ್ ಪರ್ಸನ್ಗೂ ಒಂದು ಪೋರ್ಟ್ಫೋಲಿಯೋ ಮಾಡಲ್ಲ. ದಟ್ ಈಸ್ ದ ರೀಸನ್ ವಿ ಬ್ರಾಟ್ ಅನ್ ಆಟೋಮೇಷನ್. ಸೊ ದೀಸ್ 3 ಇಂಜಿನ್ಸ್ ವರ್ಕ್ ಟುಗೆದರ್, ದ AI ದಟ್ ವಿ ಹ್ಯಾವ್ ಬಿಲ್ಟ್ ಅಂಡ್ ಕ್ರಿಯೇಟ್ ಅ ಕಸ್ಟಮರ್ ಪೋರ್ಟ್ಫೋಲಿಯೋ. ಫಾರ್ ಎಕ್ಸಾಂಪಲ್, ನೀವು ಸಾವರ್ತ್ಗೆ ಬಂದಿದ್ದಾರೆ ಅನ್ಕೊಳ್ಳಿ, ನಿಮಗೆ ಇಂಡಿಯಾ ಅಂಡ್ US ಮೇ ಬಿ ಸ್ಟಾಕ್ ಅಂಡ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸಂಬಡೆಲ್ಸ್ ಕ್ಯಾನ್ ರೌಸ್, ಸಂಬಡೆಲ್ಸ್ ಸೇ ಸ್ವಲ್ಪ ಜನಕ್ಕೆ ಸ್ಮಾಲ್ ಗ್ಯಾಪ್, ಸ್ವಲ್ಪ ಜನಕ್ಕೆ ಲಾರ್ಜ್ ಗ್ಯಾಪ್, ಸ್ವಲ್ಪ ಜನಕ್ಕೆ ಮೋರ್ ಮ್ಯೂಚುವಲ್ ಫಂಡ್ಸ್, ಸ್ವಲ್ಪ ಜನಕ್ಕೆ ಜಾಸ್ತಿ ಫಂಡ್ಸ್, ಆ ಥರ. So the asset location based on geography, based on the assets itself, inter and intra asset allocation. So e level of customization we are able to bring. So in that way, our technology is so robust that it can even manage 1 to 2 billion portfolios at the in real time anno hage customized portfolios. So today already we are doing over 10,000 unique portfolios. Adanna innu kuda scale mado capabilities idave. And most important benefit that clients gets out of it andre, okay, ನೀವು AI ಮಾಡಿದ್ರಾ, ಟೆಕ್ ಮಾಡಿದ್ರಾ, ನಮಗೇನು, ಇದೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಪರ್ಫಾರ್ಮೆನ್ಸ್ ಹೇಗಿದೆ ಅಷ್ಟೇ. ಸೊ ಆರ್ ಪರ್ಫಾರ್ಮೆನ್ಸ್ ಹ್ಯಾಸ್ ಬಿನ್ ಟ್ರೆಮೆಂಡಸ್ ಸೋ ಫಾರ್. ಐ ಕ್ಯಾನ್ ಸೇ ದಟ್ ವಿ ಆರ್ ಆಲ್ರೆಡಿ ಡೂಯಿಂಗ್, ಅಂದರೆ ನಾವೇ ನಂಬರ್ 1 ಅಂತ ಹೇಳೋದು ಇಟ್ಸ್ ಎ ಓವರ್ ಸ್ಟೇಟ್ಮೆಂಟ್. ಬಿಕಾಸ್ ದ ಕಂಪನಿ ಈಸ್ ವೆರಿ ಯಂಗ್, ಬಟ್ ವಿ ಆರ್ ಇನ್ ಎ ಮಚ್ ಬೆಟರ್ ಸ್ಟೇಜ್ ದ್ಯಾನ್ ವಿ ವರ್ 3 years ಬ್ಯಾಕ್. We made some initial mistakes and then we kind of rectified, and now we are doing great. So market has done our own 18.7% Nifty returns between approx April 2019 when we got our semi license, and since until almost December 2021 to Feb 22, and we have done during the same period over 34.7% CAGR. Andre almost double the market in terms of performance annodu. This is an average of the portfolio. So we want to keep maintaining that return over the long term. So 30% for 30 years ಅನ್ನೋದು ನಮ್ಮ ಇಂಟರ್ನಲ್ ಗೋಲ್ in CAGR. So that's what we are doing, and that's what clients are interested in, not in whatever we are doing in the back end like that. Understood. ಸೊ ಜನರಲಿ ಸೈನ್ ಅಪ್ ಆದ ಯಾರಾದರೂ ಸರಿ, ವಾಟ್ ಈಸ್ ಮಿನಿಮಮ್ ಪೀರಿಯಡ್ ಅವ್ರು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡ್ತಿರೋದು, ಅವ್ರ ಎಷ್ಟು ಕಮಿಟ್ಮೆಂಟ್ ನೀವು ಆದರೂ ಸರಿ ಅವರಿಗೆ ಹೇಳ್ತೀರಾ, ದಿಸ್ ಈಸ್ ಹೌ ಮೆಚುರಿಡಲಿ ಅಂತ ಹೇಗಿರುತ್ತೆ? So ನಾವು ಮಾತ್ರ we try to educate for as much long term as possible. So most of the clients who come and initially ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನ್, ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟ್ರೇಡಿಂಗ್, ಇನ್ವೆಸ್ಟಿಂಗ್, ಫಂಡಮೆಂಟಲ್ ಅನಾಲಿಸಿಸ್, ಲಾಂಗ್ ಟರ್ಮ್, ಅಂದರೆ ನಾನು ಯಾವುದಕ್ಕೆ ವೆಯ್ಟ್ ಮಾಡಬೇಕು ಅನ್ನೋ ಕ್ವೆಶನ್ಸು ಬರುತ್ತೆ ನಮಗೆ ಫಾಸ್ಟಾಗಿ ರಿಟರ್ನ್ಸ್ ಯಾಕೆ ಕೊಡ್ತಿಲ್ಲ ನೀವು? 6 months, 3 months, 1 month ಅಲ್ಲಿ ಕೂಡ ಹೇಳ್ತಿದ್ದಾರೆ ಮಾರ್ಕೆಟಲ್ಲಿ. ನೀವೇನು 3 years, 4 years, 5 years ಅಂತಿದ್ದೀರಾ. ಬಟ್ ವೆರಿ ಇಂಪಾರ್ಟೆಂಟ್ ಏನೆಂದರೆ ಬಿಸ್ನೆಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ಟೇಕ್ಸ್ ಟೈಮ್. ವಿ ಆರ್ ಇನ್ವೆಸ್ಟಿಂಗ್ ಇನ್ ಎ ಬಿಸ್ನೆಸ್, ವಿ ಆರ್ ಟ್ರೈಂಗ್ ಟು ಬಿಕಮ್ ದ ಓನರ್. ಸೊ ಯಾವ ಬಿಸ್ನೆಸ್ ಆದರೂ ಕೂಡ ರಿಸ್ಕ್ ಇರುತ್ತೆ. ನಂಬರ್ 1, ಆ ರಿಸ್ಕ್ನ ಅರ್ಥ ಮಾಡ್ಕೋಬೇಕು. ಲಾಸ್ ಆಫ್ ಕ್ಯಾಪಿಟಲ್ ಕೂಡ ಆಗಬಹುದು ಆ ರಿಸ್ಕ್ ಅಂದರೆ. ಆ್ಯಂಡ್ ಥರ್ಡ್, ಇಟ್ ನೀಡ್ಸ್ ಟೈಮ್ ಆ್ಯಂಡ್ ಪೇಷನ್ಸ್, ಬಿಕಾಸ್ ಆ್ಯಸ್ ಬಿಸ್ನೆಸ್ ಗೋಸ್ ದ ಪ್ರಮೋಟರ್, ದ ಮ್ಯಾನೇಜ್ಮೆಂಟ್ ನೀಡ್ ಟೈಮ್ ಆಲ್ವೇಸ್. ಸೊ ಆ ಟೈಮ್ ನಾವು ಕೊಡಲಿಲ್ಲ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ಗೆ ಡಸನ್ ಗ್ರೋ. ನೀವು ಒಂದು ಎಕ್ಸಾಂಪಲ್ ನೋಡಿ ಪರ್ಸೆಪ್ಷನಲ್ಲಿ. ಇವಾಗ ನಾವು ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತಗೊಳ್ಳೋಣ. ನಾವು ಒಂದು ಪ್ಲಾಟ್ ತಗೊಳ್ತೀವಿ, ಅದರ ಪ್ರೈಸ್ ನಾವು ಎವ್ರಿ ಡೇ ಹೋಗಿ ಚೆಕ್ ಮಾಡ್ತೀವ. ಸಿಟಿಯಿಂದ 50 kilometers ದೂರ ಹೋಗಿ ತಗೊಳ್ತೀವಿ. ಡೈಲಿ ಹೋಗಿ ನಾನು 20 ಲಕ್ಷಕ್ಕೆ ತಗೊಳ್ಳಿದ್ದೀನಿ, ಇವಾಗ 21 ಆಗಿದೆ, 22 ಆಗಿದೆ, 23 ಆಗಿದೆ, ಅಯ್ಯೋ 19 ಬಿದ್ದೋಗಿದೆ, ಹಾಗೆ ಅಂತ ನಾವು ಪ್ಯಾನಿಕ್ ಆಗಲ್ಲಲ್ವಾ? ಅದೇ ಸ್ಟಾಕ್ ಮಾರ್ಕೆಟ್ ಮಾತ್ರ ತಗೊಂಡ ನೆಕ್ಸ್ಟ್ ಸೆಕೆಂಡಿಂದಲೇ ಅರೆ 50 ಪೈಸೆ ಬಿಲ್ದಿದೆ, 1 ರೂಪಾಯಿ ಬಿಲ್ದಿದೆ, 2 rupees ಬಿಲ್ದಿದೆ. ಇಟ್ಸ್ ಅ ಮ್ಯಾಟರ್ ಆಫ್ ಪರ್ಸೆಪ್ಷನ್. ಇದೇ ತೋರಿಸ್ತಿದ್ದಾರೆ ಅದಕ್ಕೆ ನೋಡ್ತಿದ್ದೀವಿ, ಅದು ತೋರಿಸ್ತಿಲ್ಲ ಅದಕ್ಕೆ ನೋಡ್ತಿಲ್ಲ. ಸೊ ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಹೌ ಯು ಪರ್ಸೀವ್ ಯುವರ್ ಇನ್ವೆಸ್ಟ್ಮೆಂಟ್. ಯು ಗಿವ್ ಇಟ್ ಟೈಮ್, ಇಟ್ ವಿಲ್ ಬಿ ಬೆಟರ್. ಅದೇ ಸೇಮ್ ಇನ್ವೆಸ್ಟರ್ ವೆನ್ ವಿ ಸ್ಪೀಕ್ ಟು ಅಲ್ವಾ, ಅವರು ರಿಯಲ್ ಎಸ್ಟೇಟಲ್ಲಿ ಯಾವಾಗ ತಗೊಂಡಿದ್ದಾರೆ ಅಂದರೆ 15 years ಆಗೋಗಿದೆ ಅಂತಾರೆ. ಸ್ಟಾಕ್ ತಗೊಂಡು ಎಷ್ಟು ದಿನ ಆಗಿದೆ? 15 years ಆಗಿದೆ, ಆದರೆ ಇನ್ನೂ ಬೆಲೆಯಿಲ್ಲ. ಸೊ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಇಟ್ಸ್ ಅ ಮ್ಯಾಟರ್ ಆಫ್ ಎಜುಕೇಶನ್ ಅಂಡ್ ಪರ್ಸೆಪ್ಷನ್. ಅದು ಓವರ್ ಟೈಮ್ ಬರುತ್ತೆ ಎಲ್ರಿಗೂ. ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಲೈಕ್ ಐ ಸೆಡ್. ಅದೇ ನಾವು ಟ್ರೈ ಮಾಡ್ತಾ ಇದೀವಿ. ಅಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಪಾಪ್ಯುಲರ್ ಕ್ವೆಶ್ಚನ್. ಅಂದರೆ ನಾವು ಮಿನಿಮಮ್ lakhs of rupees, crores ಇದ್ರೇನೆ ಸ್ಟಾಕ್ ಮಾರ್ಕೆಟಲ್ಲಿ, ಅದೆಲ್ಲ ಹೋಗಿದೆ, ಇಟ್ಸ್ ಗಾನ್.
Always it was open for small investors also, but the perception is also fading away. You can start with 500, 1000, 5000, 10,000, whatever amount you want to invest. ನಮ್ಮ ಹತ್ರನೆಲ್ಲ ಎಲ್ಲಾದರೂ ಸ್ಟಾರ್ಟ್ ಮಾಡಬಹುದು. ಇಟ್ಸ್ ನಾಟ್ ಸ್ಪೆಷಾಲಿಟಿ ಆಫ್ ಸೌಟ್, ಇಟ್ಸ್ ಸ್ಪೆಷಾಲಿಟಿ ಆಫ್ ದಿ ಮಾರ್ಕೆಟ್. ಅಂಡರ್ಸ್ಟುಡ್. ಓಕೆ.